ಸುತ್ತೂರು ಮಠದ ಇತಿಹಾಸ 900 ವರ್ಷಗಳ ಪುರಾತನವಾದದ್ದಾಗಿದೆ. ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿ ಮಹಾಸ್ವಾಮಿಯವರು ಕ್ರಿಸ್ತಶಕ 11ನೇ ಶತಮಾನದ ಸುಮಾರಿಗೆ ಶ್ರೀಮಠವನ್ನು ಸ್ಥಾಪಿಸಿದರು. ಸುತ್ತೂರು ಮಠವು ಶತಮಾನಗಳಿಂದ ವೈಭವಯುತ ಪರಂಪರೆಯ ಅಪಾರ ಕೊಡುಗೆಗಳೊಂದಿಗೆ ಸರ್ವತೋಮುಖ ಸಾಮಾಜಿಕ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಾ ಬಂದಿದೆ. ಶ್ರೀಮಠದ ಇತಿಹಾಸವನ್ನು ಚೋಳ ಸಾಮ್ರಾಜ್ಯದ ಆಳ್ವಿಕೆಯಿಂದಲೂ ಗುರುತಿಸಬಹುದು. ಇದಕ್ಕೆ ಶಾಸನಗಳು ಪುಷ್ಟಿಯನ್ನು ನೀಡುತ್ತವೆ. ಶಿವರಾತ್ರಿ ಎಂಬ ಹೆಸರನ್ನು ಅನೇಕ ಪ್ರಾಚೀನ ಕೃತಿಗಳಲ್ಲಿ ಉಲ್ಲೇಖಿಸಲಾಗಿದೆ. ಶ್ರೀಮಠದ ಸ್ಥಾಪನೆಯನ್ನು ಶಿವರಾತ್ರೀಶ್ವರ ಶಿವಯೋಗಿ ಮಹಾಸ್ವಾಮಿಗಳು ಮಾಡಿದರು. ಶ್ರೀಮಠದ ಸ್ಥಾಪನೆಯ ಕುರಿತು ಒಂದು ಕುತೂಹಲಕಾರಿಯಾದ ಹಿನ್ನೆಲೆಯಿದೆ. ಎರಡು ರಾಜ್ಯಗಳ ನಡುವೆ ಏರ್ಪಟ್ಟಿದ್ದ ಯುದ್ಧಗಳನ್ನು ತಡೆದು ಶಾಂತಿಯುತವಾಗಿ ಇಬ್ಬರನ್ನ ರಾಜಿ ಮಾಡಿಸಿದ ಐತಿಹಾಸಿಕ ಘಟನೆಯಾಗಿದೆ. ಒಂದು ಐತಿಹ್ಯದ ಪ್ರಕಾರ ಶಿವರಾತ್ರೀಶ್ವರರು ಮೊದಲು ಸಿದ್ಧಗಿರಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಈ ಗಿರಿಯನ್ನು ರೇವಣಸಿದ್ಧರ ಬೆಟ್ಟವೆಂದು ಕರೆಯುತ್ತಾರೆ. ಇದು ಬೆಂಗಳೂರಿನ ಜಿಲ್ಲೆಯ ರಾಮನಗರದ ಸಮೀಪವಿದೆ. ಶಿವರಾತ್ರೀಶ್ವರರು ಈ ಬೆಟ್ಟದ ಗುಹೆಯೊಂದರಲ್ಲಿ ತಪಸ್ಸು ಮಾಡುತ್ತಿದ್ದರಂತೆ. ಆನಂತರ ಇಲ್ಲಿಂದಲೇ ಅವರು ಸುತ್ತೂರಿಗೆ ಬಂದುದು. ಹಾಗೆ ಬಂದವರು ಸುತ್ತೂರಿನ ಬಳಿ ಕಪಿಲಾ ನದಿಯ ತೀರದಲ್ಲಿ ವೀರ ಸಿಂಹಾಸನ ಮಠವನ್ನು ಸ್ಥಾಪಿಸಿದರು. ಶ್ರೀಗಳು ಮಠವನ್ನು ಸ್ಥಾಪಿಸಲು ಒಂದು ಮಹತ್ತರ ಕಾರಣವೂ ಉಂಟು. ಆ ಕಾರಣವೇ ಒಂದು ರೋಚಕ ಕಥೆಯಾಗಿದೆ. ಒಮ್ಮೆ ತಲಕಾಡಿನಲ್ಲಿ ಗಂಗರ ರಾಜ 4ನೇ ರಾಚಮಲ್ಲ ಮತ್ತು ಚೋಳ ರಾಜವಂಶದ ರಾಜರಾಜನ ನಡುವಿನ ವೈರತ್ವವು ದೊಡ್ಡ ಪ್ರಮಾಣದ ಯುದ್ಧವಾಗಿ ವಿಭಜನೆಯಾಗುವ ಹಂತದಲ್ಲಿತ್ತು. ಜನರೆಲ್ಲ ಭಯಭೀತರಾಗಿದ್ದರು. ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲೊಂದು ಘೋರ ಯುದ್ಧ ನಡೆಯುತ್ತದೆ. ಆದ್ದರಿಂದ ಇಲ್ಲಿ ರಕ್ತದ ಕೋಡಿಯೇ ಹರಿಯಬಹುದು. ಮುಂದೆ ಎಂತೋ ಏನೋ ಎಂದು ಪ್ರಜೆಗಳು ತಲ್ಲಣಗೊಂಡರು. ಈ ಯುದ್ಧವನ್ನು ಯಾರಾದರೂ ಮಹಾತ್ಮರು ತಡೆಯುವಂತಾದರೆ ಲಕ್ಷಾಂತರ ಜೀವಗಳು ಉಳಿಯುತ್ತವೆಂದು ಜನರು ಮೊರೆಯಿಡತೊಡಗಿದರು.